ಅಲ್ಲಿ ಕಿಚನ್ ಅಲ್ಲಿ ಇದ್ದಾಳೆ, ಹೋಗು. ಹೌದಾ? ಕಿಚನ್ ಅಲ್ಲ, ಅಣ್ಣನ ರೂಮ್ಗೆ ಎಂಟ್ರಿ ಕೊಡೋಣ. ಸದ್ಯ ಅಣ್ಣ ಈ ಕಡೆ ನೋಡಿಲ್ಲ. ಇವಾಗ ನಾನು ಪ್ಲಾನ್ ಶುರು ಮಾಡ್ತೀನಿ. ಹೋ, ಇಲ್ಲಿದೆ ಅಣ್ಣನ ಪರ್ಸು. ಇವತ್ತು ಅಣ್ಣನ ಕತೆ ಮುಗೀತು. ಈ ಹುಡುಗಿ ಫೋಟೋನ ಅಣ್ಣನ ಪರ್ಸಲ್ಲಿ ಇಟ್ರೆ ಮತ್ತೆ ಅದಕ್ಕೆ ಹತ್ರ ಹೇಳಿದ್ರೆ ಆಯ್ತು. ಆದ್ಮೇಲೆ ಅಣ್ಣನ ಕತೆ ಗೋವಿಂದ. ಆಫೀಸಿಗೆ ಲೇಟ್ ಆಗ್ಲಿಲ್ವಾ? ಬೇಗ ಹೊರಡಿ. ಹಾ, ಹೊರಡ್ತೀನಿ. ಅತ್ತಿಗೆ ಏನು? ನಾನೇನೋ ಒಂದು ವಿಷಯ ಹೇಳ್ಬೇಕಿತ್ತು. ಏನು? ಅಣ್ಣನ ವಿಷಯ. ಏನು ಅದು? ವಿಷಯ ಏನಂದ್ರೆ, ಏನ್ ಹೇಳಿ? ನಿನ್ನೆ ಅಣ್ಣನ ಜೊತೆ ಅಂಗಡಿಗೆ ಹೋಗಿದ್ದಾಗ ಅವನ್ ಪರ್ಸಲ್ಲಿ ಒಂದು ಹುಡುಗಿಯದು ಫೋಟೋ ನೋಡ್ದೆ. ಹೌದಕ್ಕೆ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಪಜ್ಜು, ಆಫೀಸ್ ಲೇಟ್ ಆಯ್ತು, ನಾನು ಹೋಗಿ ಬರ್ತೀನಿ. ಅಕ್ಕಿ ಕೇಳಿ ಅವನ ಬಿಡ್ಬೇಡಿ. ಪರ್ಸ್ ಕೊಡಿ. ಪರ್ಸ? ಹಾ, ಪರ್ಸೆ ಕೊಡಿ. ಕೊಡು. ಪಿಂಕಿ ಏನೋ ಆಟ ಆಡ್ತಿದ್ದಾಳೆ. ಏನ್ ನೋಡ್ತಿದ್ದೀರಾ? ಕೊಡ್ರಿ. ಯಾಕೆ ಪರ್ಸ್ ಕೇಳಿದೆ? ಏನು ಇಲ್ಲ ರೀ, ತಗೊಳ್ಳಿ. ಇನ್ನು ಆಫೀಸ್ಗೆ ಹೊರಡ್ಬೋದಲ್ಲ? ಹಾ, ಹೊರಡಿ. ಸರಿ. ನೀನು ಅತ್ತಿಗೆಯಲ್ಲಿ ಅಂತ ಕೇಳ್ಕೊಂಡ್ ಬಂದಾಗ್ಲೇ ನಂಗೆ ಗೊತ್ತಾಯ್ತು. ಯಾವಾಗ ಕಿಚನ್ ಬದಲು ನನ್ನ ರೂಮ್ಗೆ ಹೋದ್ಯೋ ಅವಾಗ ಕನ್ಫರ್ಮ್ ಆಯ್ತು. ಅಲ್ಲಿ ಯಾವುದೋ ಒಂದು ಹುಡುಗಿ ಫೋಟೋ ನನ್ನ ಪರ್ಸಲ್ಲಿ ಇಟ್ಟಾಗ ನಾನು ಎಲ್ಲ ನೋಡ್ಬಿಟ್ಟು ಆವಾಗ್ಲೇ ಪ್ಲಾನ್ ಮಾಡ್ಕೊಂಡಾಯ್ತು. ಪಾಪ ಪಿಂಕಿ.